ನಮಸ್ತೆ ವೀಕ್ಷಕರೇ, ಶುಭೋದಯ. ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಪ್ರತಿದಿನದಂತೆ ಈ ದಿನವೂ ಕೂಡ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಹಾಗೂ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ಮೊದಲನೇದಾಗಿ ಈ ದಿನದ ಪಂಚಾಂಗ ಹೇಗಿದೆ ತಿಳಿದುಕೊಳ್ಳೋಣ. ಗುರುಗಳೇ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ ಸಪ್ತಮಿ ಶನಿವಾರ ವಿಶಾಖ ನಕ್ಷತ್ರ ಐಂದ್ರ ಯೋಗ ಗರಿಜಾಕರಣ. ಇದು ಇವತ್ತಿನ ಪಂಚಾಂಗ. ವೀಕ್ಷಕರೇ, ಪಂಚಾಂಗದ ವಿಚಾರ ಹೇಗಿದೆ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲ, ಈ ದಿನ 12 ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ. ಓಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತೋ ಸೂರ್ಯಾಃ ಶಂವಾತೋ ವಾತ್ವರಪ ಅಪಸೃಧಾಃ. ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ. ಯತ್ಕಾಮಾಸ್ತೆ ಜುಹುಮಸ್ತನ್ನೋ ಅಸ್ತು ವಜಗ್ಗಸ್ಯಾಮಪತಯೋ ರಜೀಣಾಂ. ಇಮಯ್ಯಮಪ್ರಸ್ತರಮಾಹಿತೀದಾಂಗಿರೋಭಿಃ ಪಿತೃಭಿಃ ಸಂವಿಧಾನಃ. ಆತ್ವಾ ಮಂತ್ರಾಃ ಕವಿಶಸ್ತಾವಹನ್ತ್ವೇನ ಹವಿಷಾಮಾದಜಸ್ವ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಮನಮಾಮಿ ಶನೈಶ್ಚರಂ. ಇವತ್ತು ಶನಿವಾರ. ನಾವು ವಿಶೇಷವಾಗಿ ಶನೈಶ್ಚರನ ಆರಾಧನೆ ಮಾಡತಕ್ಕಂಥದ್ದು ಬಹಳ ಶ್ರೇಷ್ಠ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರತಕ್ಕಂಥವರಿಗೆ ಇವತ್ತಿನ ದಿವಸ ಸ್ವಲ್ಪ ಖರ್ಚು ವ್ಯಯ ಜಾಸ್ತಿ ಆಗತಕ್ಕಂಥದ್ದು. ನಮಗೆ ಅವಶ್ಯಕತೆ ಇದೆಯೋ ಇಲ್ವೋ, ಆದರೆ ಖರ್ಚು ಮಾತ್ರ ಅದು ಜಾಸ್ತಿ ಆಗತಕ್ಕಂಥದ್ದು. ಯಾವುದೇ ಇನ್ನು ಎಡಕಣ್ಣಿಗೆ ಸ್ವಲ್ಪ ಅದು ಕುಣಿಯುವಂಥದ್ದು. ಅಂದರೆ ಎಡಕಣ್ಣು ಗಂಡಸರಿಗಾದರೆ ಸ್ವಲ್ಪ ಏನೋ ಒಂದು ರೀತಿಯಲ್ಲಿ ಅಶುಭ ಅಂತ ಅರ್ಥ. ಅದೇ ಹೆಂಗಸರಿಗಾದರೆ ಶುಭ ಅಂತ, ಶುಭ ಸೂಚನೆ ಹೇಳತಕ್ಕಂಥದ್ದು. ಅದು ಆ ಒಂದು ಸೂಚನೆಯನ್ನು ಕೊಡತಕ್ಕಂಥದ್ದು. ಹಾಗೆ ಭೂ ವ್ಯವಹಾರದಲ್ಲಿ ಇವತ್ತಿನ ದಿವಸ ಲಾಭ ಇರತಕ್ಕಂಥದ್ದು. ಅಂದರೆ ಯಾವುದೇ ರೀತಿಯಾದಂಥ ರಿಯಲ್ ಎಸ್ಟೇಟ್ ಉದ್ಯಮದವರಿಗೆ ಅಥವಾ ಪೆಟ್ರೋಲ್ ಉದ್ಯಮದವರಿಗೂ ಕೂಡ, ಇನ್ನು ಎಲ್ಲ ರೀತಿಯಲ್ಲಿ ಹೋಟೆಲ್ ಉದ್ಯಮದವರಿಗೂ ಕೂಡ ವಿಶೇಷವಾಗಿ ಇವತ್ತಿನ ದಿವಸ ಲಾಭ ಇರತಕ್ಕಂಥ ದಿವಸ. ಹಾಗೆ ಯಾಕಂದರೆ ಆದಷ್ಟು ಇವತ್ತಿನ ದಿವಸ ಯಾಗ ಯಜ್ಞದಲ್ಲಿ ಭಾಗವಹಿಸ್ತಕ್ಕಂಥ ಒಂದು, ಅಥವಾ ದಾನ ಧರ್ಮದಲ್ಲಿ ಭಾಗವಹಿಸ್ತಕ್ಕಂಥ ಒಂದು, ವಿಶೇಷವಾಗಿ ಇವತ್ತಿನ ದಿವಸ ನಮಗೆ ಆ ಪುಣ್ಯ ಸಂಪಾದನೆಯನ್ನು ಮಾಡಲಿಕ್ಕೆ ಅನುಕೂಲವಾಗುವಂಥ ವಾತಾವರಣ ಇರತಕ್ಕಂಥದ್ದು. ಯಾಕೆಂದರೆ ನಮಗೆ ಎಲ್ಲ ದಿವಸವೂ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದೊಂದು ದಿವಸ ಒಂದೊಂದು ಥರ ಮನಸ್ಸು ಇರುತ್ತದೆ. ಹಾಗಾಗಿ ಆದರೆ ಇವತ್ತು ನಮಗೆ ಆ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಮನಸ್ಸು ಉತ್ಸಾಹದಿಂದ ಇರತಕ್ಕಂಥದ್ದು. ಒಂದೊಂದು ದಿವಸ ನಮಗೇನಾಗ್ತದೆ ಅಂತಂದರೆ ಯಾವುದೇ ಕೆಲಸ ಮಾಡಲಿಕ್ಕೂ ಕೂಡ ನಮಗೆ ಆಲಸ್ಯ, ಎಲ್ಲ ಕುಳಿತುಕೊಂಡಿದ್ದ ಎದ್ಕೊಳ್ಳಿಕ್ಕೆ ಆಲಸ್ಯ, ಆ ಥರದಲ್ಲಿ ಆಲಸ್ಯ ಇರತಕ್ಕಂಥದ್ದು. ಆದರೆ ಇವತ್ತಿನ ದಿವಸ ನಾವು ಅಂದುಕೊಂಡಂಥ ಕೆಲಸ ಆಗತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಮಕ್ಕಳಿಗೆ ಅನುಕೂಲ ಇರತಕ್ಕಂಥದ್ದು. ಅಂದರೆ
ಯಾವುದೇ ಅಭ್ಯಾಸದ ವಿಷಯದಲ್ಲಿ ಇರಬಹುದು, ಬೇರೆ ಬೇರೆ ರೀತಿಯಲ್ಲಿ ಓದುವಾಗ ನೆನಪು ಇರತಕ್ಕಂಥ ಒಂದು ವಾತಾವರಣ ಅಥವಾ ನಾವು ಹೆಚ್ಚಿಗೆ ಓದಬೇಕು ಹೇಳುವಂಥ ಒಂದು ವಾತಾವರಣ ಇರತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡುವುದರಿಂದ ಅನುಕೂಲ ಇರತಕ್ಕಂಥದ್ದು. ಇನ್ನು ವೃಷಭ ರಾಶಿ, ಸುಖದ ವಾತಾವರಣ ಅಂದರೆ ನಮಗೆ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲೂ ಕೂಡ ಮನಸ್ಸು ಶಾಂತಿ ಮತ್ತು ನೆಮ್ಮದಿಯಿಂದ ಇರತಕ್ಕಂಥದ್ದು. ಅಂದರೆ ಮನಸ್ಸು ಎಲ್ಲ ದಿವಸವೂ ಕೂಡ ನಮಗೆ ಆ ನೆಮ್ಮದಿ ಹೇಳತಕ್ಕಂಥದ್ದು ಇರೋದಿಲ್ಲ. ಯಾಕೆಂತಂದರೆ ಒಂದೊಂದು ಕರ್ಮಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ರೀತಿಯಲ್ಲಿ ನಮಗೆ ಮನಸ್ಸಿನಲ್ಲಿ ಬದಲಾವಣೆಗಳು ಆಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಪೂಜಾದಿಗಳನ್ನು ಮಾಡತಕ್ಕಂಥದ್ದು, ಗಣೇಶನ ಪೂಜೆ ಇರಬಹುದು, ಈಶ್ವರನ ಸನ್ನಿಧಿಯಲ್ಲಿ ರುದ್ರಾಭಿಷೇಕವನ್ನು ಮಾಡತಕ್ಕಂಥದ್ದು, ಅಥವಾ ಶನೈಶ್ಚರನ ಸನ್ನಿಧಿಯಲ್ಲಿ ಎಳ್ಳೆಣ್ಣೆಯನ್ನು ಹಚ್ಚತಕ್ಕಂಥದ್ದು, ಈ ಒಂದು ರೀತಿಯಲ್ಲಿ ನಾವು ಭಾಗವಹಿಸ್ತಕ್ಕಂಥ ಅವಕಾಶ ಇರತಕ್ಕಂಥದ್ದು. ಹಾಗೆ ಆರೋಗ್ಯದಲ್ಲಿ ಸುಧಾರಣೆ ಆಗತಕ್ಕಂಥ ಇವತ್ತು ದಿವಸ ಅಂದರೆ ವ್ಯತ್ಯಾಸ ಆದಂಥ ಆರೋಗ್ಯ ಸುಧಾರಣೆ ಆಗತಕ್ಕಂಥದ್ದು. ಮತ್ತು ಮುಖದಲ್ಲಿ ಸೌಂದರ್ಯ ವೃದ್ಧಿ ಆಗತಕ್ಕಂಥದ್ದು. ಅಂದರೆ ಮನಸ್ಸು ಯಾವಾಗ ನಿರ್ಮಲವಾಗಿರುತ್ತದೆಯೋ ಆವಾಗ ಸೌಂದರ್ಯ ವೃದ್ಧಿ ಆಗತಕ್ಕಂಥದ್ದು. ಮತ್ತು ಧನಲಾಭ, ಉದ್ಯೋಗದಲ್ಲಿ ಬಡ್ತಿ ಇರತಕ್ಕಂಥದ್ದು, ಸರ್ಕಾರಿ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ಅಥವಾ ಸೇನೆಯಲ್ಲಿ ಇರತಕ್ಕಂಥವರಿಗೂ ಕೂಡ ವಿಶೇಷವಾಗಿ ಒಂದು ಬಡ್ತಿ ಸಿಗತಕ್ಕಂಥದ್ದು ವ್ಯವಸ್ಥೆ, ಎಲ್ಲ ರೀತಿಯಲ್ಲಿ ಅನುಕೂಲ ಸಿಗತಕ್ಕಂಥದ್ದು. ಹಾಗೆ ಪ್ರಾಣಿ ಪಕ್ಷಿಗಳು ಸಮೃದ್ಧಿಯಿಂದ ಇರತಕ್ಕಂಥದ್ದು. ಈಗ ಕೆಲವೊಬ್ಬರು ಹಸು ಇರ್ಬೋದು, ಎಮ್ಮೆ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಪ್ರಾಣಿಗಳನ್ನು ಸಾಕಾಣಿಕೆ ಮಾಡ್ತಾ ಇರ್ತಾರೆ. ಅಂಥವರಿಗೆ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಪ್ರಾಣಿ ಪಕ್ಷಿಗಳು ಲವಲವಿಕೆಯಿಂದ ಸಮೃದ್ಧಿಯಿಂದ ಇರತಕ್ಕಂಥದ್ದು. ಹಾಲು ಮತ್ತು ಹೈನುಗಾರಿಕೋದ್ಯಮಕ್ಕೂ ಕೂಡ ಅನುಕೂಲ ಇರತಕ್ಕಂಥದ್ದು ಇವತ್ತಿನ ದಿವಸ. ಹಾಗಾಗಿ ಮನೆ ದೇವರ ಪ್ರಾರ್ಥನೆಯನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಪಡೆಯಬಹುದು. ಇನ್ನು ಮಿಥುನ ರಾಶಿ, ಹೆಚ್ಚು ಮಿಥುನ ರಾಶಿಯವರಿಗೂ ಕೂಡ ಇವತ್ತಿನ ದಿವಸ ಸ್ವಲ್ಪ ಖರ್ಚು ಜಾಸ್ತಿ ಆಗತಕ್ಕಂಥದ್ದು. ಅದು ಒಳ್ಳೆಯ ಕಾರ್ಯಕ್ಕೆ ಅಂದರೆ ಕೆಲವೊಂದು ವಿಚಾರದಲ್ಲಿ ನಮಗೆ ದಾನ ಧರ್ಮ ಮಾಡಲಿಕ್ಕೆ, ಕೆಲವು ಕಡೆ ಈಗ ಗಣೇಶನ ಒಂದು ಹಬ್ಬ ಮುಗಿದಿದೆ, ಆದರೆ ನಾವು ಕೂಡ ಗಣಪತಿ ಪೂಜೆ ಮಾಡಬೇಕು ಹೇಳುವಂಥ ಒಂದು ಭಾವನೆಯಿಂದ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿಯಾದಂಥ ಪೂಜಾ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಬೇಕಾಗಿರತಕ್ಕಂಥ ಅಗತ್ಯವಾದಂಥ ವಸ್ತುಗಳನ್ನು ನಾವು ಕೊಂಡುಕೊಳ್ಳುವುದು ಅಥವಾ ದಾನ ಧರ್ಮಗಳನ್ನು ಮಾಡುವಂಥ ಒಂದು ಪುಣ್ಯದ ಕಾರ್ಯವನ್ನು ಮಾಡುವಂಥ ಒಂದು ಅವಕಾಶ ನಮಗೆ ಇವತ್ತಿನ ದಿವಸ ಸಿಗತಕ್ಕಂಥದ್ದು. ಹಾಗೆ ವೈರಿಗಳ ಕಾಟ ಅಂದರೆ ನಮಗೆ ಇವತ್ತಿನ ದಿವಸ ಸ್ವಲ್ಪ ವೈರಿಗಳು ಜಾಸ್ತಿಯಾಗಿ ನಮಗೆ ಕಾಟವನ್ನು ಕೊಡತಕ್ಕಂಥ ಸಾಧ್ಯತೆ. ಹಾಗಾಗಿ ಆದಷ್ಟು ನಾವು ಜಾಗ್ರತೆಯಿಂದ ಮಾತನ್ನು ಆಡುವಾಗ ಅಥವಾ ಕೆಲಸವನ್ನು ಮಾಡುವಾಗ ಜಾಗ್ರತೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯ. ಇನ್ನು ಆಲಸ್ಯದ ಸ್ವಭಾವ, ಎಲ್ಲ ವಿಚಾರವನ್ನು ಕೂಡ ನಾವು ನಾಳೆ ಮಾಡೋಣ ಹೇಳುವಂಥ ಒಂದು ಆಲಸ್ಯ ಬರತಕ್ಕಂಥದ್ದು. ಹಾಗಾಗಿ ನಮಗೆ ಒಂದು ಆಲಸ್ಯ, ನಿದ್ದೆ ಜಾಸ್ತಿ ಮಾಡಿದ್ರೂ ಕೂಡ ಆಲಸ್ಯ ಬರ್ತದೆ, ಹಾಗೆ ನಿದ್ರೆ ಕಡಿಮೆ ಮಾಡಿದ್ರೂ ಕೂಡ ಆಲಸ್ಯ ಬರತಕ್ಕಂಥದ್ದು. ಹಾಗೆ ಊಟ ಜಾಸ್ತಿ ಆದರೂ ಕೂಡ ಆಲಸ್ಯ ಬರತಕ್ಕಂಥದ್ದು. ಹಾಗಾಗಿ ಆದಷ್ಟು ನಾವು ಮಿತವಾಗಿ ನಾವು ಆಹಾರವನ್ನು ಸ್ವೀಕಾರ ಮಾಡಬೇಕು. ಆವಾಗ ನಾವು ಲವಲವಿಕೆಯಿಂದ ಇರಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಇಂದು ಸಹೋದರರಿಂದ ಸಹಾಯ ಆಗತಕ್ಕಂಥ ಸಾಧ್ಯತೆ, ಹಾಗೆ ಸಹೋದರಿಯರಿಂದಲೂ ಕೂಡ ಸಹಾಯ ಆಗತಕ್ಕಂಥ ಸಾಧ್ಯತೆ ನಮಗೆ ಹಣಕಾಸಿನ ವಿಚಾರದಲ್ಲಿ ಇರಬಹುದು, ಅಥವಾ ಬೇರೆ ಇನ್ಯಾವುದೇ ಒಂದು ವಿಚಾರದಲ್ಲಿ ನಮಗೆ ಸಹಾಯ ಸಿಗತಕ್ಕಂಥದ್ದು. ಹಾಗಾಗಿ ಆಂಜನೇಯನ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ, ಹೊಟ್ಟೆಯಲ್ಲಿ
ಸ್ವಲ್ಪ ತೊಂದರೆ ಬರತಕ್ಕಂಥದ್ದು, ಹೊಟ್ಟೆ ನೋವು ಇತ್ಯಾದಿ, ಅದು ಆಹಾರದಿಂದ ಬರತಕ್ಕಂಥದ್ದು. ನಾವು ಆದಷ್ಟು ಕರಿದ ಪದಾರ್ಥಗಳನ್ನು ಸ್ವೀಕಾರ ಮಾಡುವಂಥದ್ದು, ಇದರಿಂದ ನಮಗೆ ಸ್ವಲ್ಪ ತೊಂದರೆಗಳು ಬರತಕ್ಕಂಥ ಸಾಧ್ಯತೆ. ಹಾಗೆ ಇವತ್ತಿನ ದಿವಸ ಸ್ವಲ್ಪ ಒಡವೆ ಇತ್ಯಾದಿ ಬೆಲೆ ಬಾಳುವಂತಹ ವಸ್ತುಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ, ಅವಕಾಶ ಇರತಕ್ಕಂಥದ್ದು. ಮತ್ತು ವ್ಯಾಪಾರದಿಂದ ಇವತ್ತಿನ ದಿವಸ ಲಾಭ, ಯಾವುದೇ ರೀತಿಯಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಉಪಕರಣ ಇತ್ಯಾದಿಗಳನ್ನು ವ್ಯಾಪಾರ ಮಾಡುವಂಥವರಿಗೆ, ಅಥವಾ ಚಿನ್ನ ಬೆಳ್ಳಿ ಬಂಗಾರದ ಆಭರಣ ವ್ಯಾಪಾರಸ್ಥರಿಗೆ, ಮತ್ತು ಸ್ವಲ್ಪ ಮಟ್ಟಿಗೆ ತರಕಾರಿ ಇತ್ಯಾದಿ ಒಂದು ಯಾರು ವ್ಯಾಪಾರ ಮಾಡ್ತಾರೋ ಅಂಥವರಿಗೂ ಕೂಡ ಇವತ್ತಿನ ದಿವಸ ಸ್ವಲ್ಪ ಅನುಕೂಲ ಲಾಭ ಇರತಕ್ಕಂಥದ್ದು. ಹಾಗಾಗಿ ಧನ್ವಂತರಿ ಜಪವನ್ನು ನಾವು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಸಿಂಹರಾಶಿ ವ್ಯಾಪಾರಸ್ಥರಿಗೆ ಲಾಭ ಇರತಕ್ಕಂಥದ್ದು, ಪೆಟ್ರೋಲ್ ಉದ್ಯಮ ಇರಬಹುದು ಅಂಥವರಿಗೆ ವಿಶೇಷವಾಗಿ, ಅಥವಾ ಬೇರೆ ಬೇರೆ ರೀತಿಯಲ್ಲಿ, ಯಾವ ರೀತಿಯಲ್ಲಿ ಅಂದರೆ ಈಗ ಕಿರಾಣಿ ವ್ಯಾಪಾರಸ್ಥರಿರಬಹುದು ಅಂಥವರಿಗೂ ಕೂಡ ಅನುಕೂಲ ಇರತಕ್ಕಂಥದ್ದು. ಮತ್ತು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಅವರಿಗೂ ಕೂಡ ವಿಶೇಷವಾಗಿ ಅನುಕೂಲ, ಸ್ವಲ್ಪ ಬಡ್ತಿ ಆಗತಕ್ಕಂಥ ಸಾಧ್ಯತೆ. ಮತ್ತು ಕೆಲವೊಂದು ರೀತಿಯಲ್ಲಿ ಕೋರ್ಟ್ ಮತ್ತು ಕಚೇರಿ ಇತ್ಯಾದಿ ಒಂದು ವ್ಯವಹಾರದಲ್ಲಿ ಇವತ್ತಿನ ದಿವಸ ಜಯ ಸಿಗತಕ್ಕಂಥದ್ದು, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನ್ನು ಆಡಿದ್ರೆ ಅದಕ್ಕೆ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಸಿಗತಕ್ಕಂಥ ಸಾಧ್ಯತೆ. ಹಾಗೆ ಸ್ವಲ್ಪ ದುಃಖದ ವಾತಾವರಣ, ಅಂದರೆ ಮನೆಯಲ್ಲಿ ಸ್ವಲ್ಪ ಒಂದು ಆಪ್ತರು ಸ್ವಲ್ಪ ನಮಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಯನ್ನು ಕೊಡತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ನಮಗೆ ಒಂದು ರೀತಿಯಲ್ಲಿ ಮನಸ್ಸು ಮಂಕಾಗಿ ಯಾವುದೇ ರೀತಿಯಾದಂಥ, ಅಂದರೆ ಏನು ಕೆಲಸ ಮಾಡಲಿಕ್ಕೂ ಕೂಡ ನಮಗೆ ಆಗೋದಿಲ್ಲ, ಆ ರೀತಿಯಲ್ಲಿ ಮನಸ್ಸು ಸ್ವಲ್ಪ ಕುಗ್ಗಿ ಹೋಗತಕ್ಕಂಥ ಸಾಧ್ಯತೆ. ಅಂದರೆ ಬಂಧನದಲ್ಲಿ ಇರತಕ್ಕ ಹಾಗೆ, ಬಂಧನದಲ್ಲಿ ಇದ್ದಾಗ ನಾವು ಇನ್ನೊಬ್ಬರು ಹೆಂಗೆ ಹೇಳ್ತಾರೋ ಹಂಗೆ ಕೇಳುವಂಥ ಒಂದು ಮನಸ್ಸು ಇರತಕ್ಕಂಥ ಸಾಧ್ಯತೆ. ಹಾಗಾಗಿ ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಪಡೆಯಬಹುದು. ಇನ್ನು ಕನ್ಯಾ ರಾಶಿ ಗುರು ಹಿರಿಯರಿಂದ ಉತ್ತಮವಾದಂತಹ ಸಲಹೆ ಸಿಗತಕ್ಕಂಥದ್ದು, ಸಾಧು ಸಂತರ ದರ್ಶನ ಮಾಡುವಂತಹ ಸಾಧ್ಯತೆ, ದಾನ ಧರ್ಮಗಳನ್ನು ಮಾಡುವಂತಹ ಸಾಧ್ಯತೆ, ಮತ್ತು ಪಿತೃಗಳಿಗೆ ಸಂಬಂಧಪಟ್ಟಂಥ ಪೂಜೆಯನ್ನು ಮಾಡತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವಂಥದ್ದು. ಆದರೆ ಸ್ವಲ್ಪ ಬೆಲೆ ಬಾಳುವ ವಸ್ತುಗಳು ಅಪಹರಣ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಆದಷ್ಟು ಜಾಗ್ರತೆಯಿಂದ ನಾವು ಆಭರಣ ಇರಬಹುದು, ಮೊಬೈಲ್ ಇರಬಹುದು, ಬೈಕ್ ಇರಬಹುದು, ಆದಷ್ಟು ಜಾಗ್ರತೆಯಿಂದ ನಾವು ನೋಡಿಕೊಳ್ಳುವುದು ಬಹಳ ಮುಖ್ಯ. ಇನ್ನು ಸ್ವಲ್ಪ ನಮಗೆ ಸಹೋದರರಲ್ಲಿ ಅಥವಾ ವಿಶೇಷವಾಗಿ ಸಂಬಂಧಿಕರಲ್ಲಿ ಸ್ವಲ್ಪ ನಮಗೆ ಅಡೆತಡೆಗಳು ಬರತಕ್ಕಂಥ ಸಾಧ್ಯತೆ. ವ್ಯವಹಾರದಲ್ಲಿ ಆದಷ್ಟು ಜಾಗ್ರತೆಯಿಂದ ನಾವು ವ್ಯವಹರಿಸುವುದು ಬಹಳ ಮುಖ್ಯ. ಹಾಗಾಗಿ ಇವತ್ತಿನ ದಿವಸ ಕಾರ್ತವೀರ್ಯಾರ್ಜುನ ಜಪವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಪಡೆಯಬಹುದು. ಇನ್ನುಳಿದ 6 ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ಇನ್ನು ತುಲಾರಾಶಿ ಆಯುಷ್ಯ ಸ್ವಲ್ಪ ಕ್ಷೀಣಿಸತಕ್ಕಂಥದ್ದು, ಅಂದರೆ ಆಯುಷ್ಯ ನಮಗೆ ಸಿಟ್ಟುಗಳು ಬರತಕ್ಕಂಥದ್ದು, ಅಥವಾ ತುಂಬ ಮನಸ್ಸು ಕುಗ್ಗಿ ಹೋಗತಕ್ಕಂಥ ಸಾಧ್ಯತೆ. ಅಂಥ ಸಂದರ್ಭದಲ್ಲಿ ನಮಗೆ ಸ್ವಲ್ಪ ಆಯುಷ್ಯ ಕಡಿಮೆ ಆಗತಕ್ಕಂಥದ್ದು. ಹಾಗಾಗಿ ಆದಷ್ಟು ನಾವು ಜಾಗ್ರತೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯ. ಜನರಲ್ಲಿ ಸ್ವಲ್ಪ ವಿರೋಧ ಆಗುವಂಥ ಸಾಧ್ಯತೆ, ಏನೋ ಒಂದು ಮಾತಿನಿಂದ ಅಥವಾ ಏನೋ ಒಂದು ಕೆಲಸದಿಂದ ನಮಗೆ ಜನರಲ್ಲಿ ವಿರೋಧ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ನೀರಿನಿಂದ ತೊಂದರೆ ಇರತಕ್ಕಂಥದ್ದು, ನದಿಯನ್ನು ದಾಟುವುದು ಇತ್ಯಾದಿಗಳನ್ನು ನಾವು ಮಾಡಲಿಕ್ಕೆ ಇವತ್ತಿನ ದಿವಸ ಹೋಗಲೇಬಾರದು. ಸ್ವಲ್ಪ ನಮಗೆ ಅಂದರೆ ಸ್ವಲ್ಪ ನಮಗೆ ಯಾವ ರೀತಿಯಲ್ಲಿ ಅಪಮಾನಗಳು ಬರತಕ್ಕಂಥ ಸಾಧ್ಯತೆ. ಹಾಗಾಗಿ ಆದಷ್ಟು ವ್ಯವಹಾರವನ್ನು ಮಾಡುವಾಗ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ಆದಷ್ಟು ಜಾಗ್ರತೆಯಿಂದ
ಇರತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಸ್ಥಾನಪಲ್ಲಟ, ನಮಗೆ ಒಂದು ವೃತ್ತಿಯಿಂದ ಇನ್ನೊಂದು ವೃತ್ತಿಯ ಕಡೆಗೆ ಸ್ಥಾನಪಲ್ಲಟ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಒಬ್ಬರಿಗೆ ಅನುಕೂಲ ಇದ್ದರೆ ಇನ್ನೊಬ್ಬರಿಗೆ ಸ್ವಲ್ಪ ಅನಾನುಕೂಲ ಇರತಕ್ಕಂಥ ಸಾಧ್ಯತೆ. ಹಾಗಾಗಿ ಆಯುಷ್ಯ ಸೂಕ್ತ ಪಾರಾಯಣವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿ, ವ್ಯಾಪಾರಸ್ಥರಿಗೆ ಲಾಭ ಇರತಕ್ಕಂಥದ್ದು, ಪತಿ ಪತ್ನಿಯರಲ್ಲಿ ಅಥವಾ ಕುಟುಂಬದಲ್ಲಿ ಸಹಕಾರ ಸಿಗತಕ್ಕಂಥದ್ದು, ಹಾಗೆ ದಾನ ಧರ್ಮಗಳನ್ನು ಮಾಡಲಿಕ್ಕೆ ಅಥವಾ ದೇವತಾ ದರ್ಶನವನ್ನು ಮಾಡಲಿಕ್ಕೆ ಇವತ್ತಿನ ದಿವಸ ಒಳ್ಳೆಯ ವಾತಾವರಣ ಇರತಕ್ಕಂಥದ್ದು. ಹಾಗೆ ವೇದ ಮಂತ್ರಗಳ ಪಠಣವನ್ನು ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಆದರೆ ಯಾತ್ರೆಗೆ ಹೋಗುವಾಗ ಸ್ವಲ್ಪ ವಿಘ್ನಗಳು ಆಗತಕ್ಕಂಥ ಸಾಧ್ಯತೆ, ದೂರ ಪ್ರಯಾಣಸ್ಥರಿಗೆ ವಿಘ್ನಗಳು ಬರತಕ್ಕಂಥದ್ದು. ಹಾಗಾಗಿ ಆದಷ್ಟು ದೂರ ಪ್ರಯಾಣವನ್ನು ಯಾರೇ ಆದರೂ ಕೂಡ ಮಾಡುವರಿದ್ದರೆ ಆದಷ್ಟು ಜಾಗ್ರತೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಗೋ ಸೇವೆ ಇತ್ಯಾದಿಗಳನ್ನು ಮಾಡುವುದರಿಂದ, ಹುಲ್ಲು ಅಥವಾ ಹಿಂಡಿಯನ್ನು ಗೋವಿಗೆ ಕೊಡುವುದರಿಂದ ಅಥವಾ ಗೋವಿನ ಮೈ ತೊಳೆಯುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಧನುರಾಶಿ, ಅಸ್ವಸ್ಥರಾಗುವಂಥ ಸಾಧ್ಯತೆ, ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳು ಬರತಕ್ಕಂಥದ್ದು. ಹಾಗಾಗಿ ಆದಷ್ಟು ನಾವು ಜಾಗ್ರತೆಯಿಂದ ಆಹಾರವನ್ನು ಸ್ವೀಕಾರ ಮಾಡುವಾಗ ಇತ್ಯಾದಿಗಳಿಂದ ನಾವು ಕಟ್ಟುನಿಟ್ಟಾಗಿದ್ದರೆ ಕೆಲವೊಂದು ಆರೋಗ್ಯದಲ್ಲಿ ನಾವು ಸುಧಾರಣೆಯನ್ನು ಪಡೆದುಕೊಳ್ಳಬಹುದು. ಇನ್ನು ಶತ್ರುಗಳ ಕಾಟ, ಶತ್ರುಗಳು ನಮಗೆ ಸ್ವಲ್ಪ ತೊಂದರೆ ಕೊಡುವಂಥ ಸಾಧ್ಯತೆ ಬರತಕ್ಕಂಥದ್ದು. ನಮಗೆ ಒಳಗೆ ಇರತಕ್ಕಂತಹ ಶತ್ರುಗಳು ಇರಬಹುದು ಅಥವಾ ನಮ್ಮ ಹೊರಗಡೆ ಇರತಕ್ಕಂಥ ಶತ್ರುಗಳು, ಅವರಿಂದಲೂ ಕೂಡ ನಮಗೆ ತೊಂದರೆ ಬರತಕ್ಕಂಥ ಸಾಧ್ಯತೆ. ಹಾಗಾಗಿ ಇವತ್ತಿನ ದಿವಸ ಸ್ವಲ್ಪ ಹೆಂಡತಿಯರಿಂದ ವಿರೋಧಗಳು ಅಥವಾ ಆ ಕುಟುಂಬದಲ್ಲಿ ಕೆಲವೊಬ್ಬರಿಗೆ ಕಲಹಗಳು ಆಗತಕ್ಕಂಥ ಸಾಧ್ಯತೆ, ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಸುಮ್ಮನೆ ಜಗಳಗಳು ಆಗತಕ್ಕಂಥದ್ದು ಅಥವಾ ಹಾಗಾಗಿ ಅಂಥ ಒಂದು ಜಗಳಗಳು ಆಗ್ತದೆ ಅಂತಿದ್ದಾಗ ನಾವು ಒಬ್ಬರು ಸುಮ್ಮನೆ ಇದ್ದಾಗ ಆದಷ್ಟು ಅದು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಹಾಗಾಗಿ ಧನ್ವಂತರಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಪಡೆಯಬಹುದು. ಇನ್ನು ಮಕರ ರಾಶಿ, ಪುತ್ರ ಪೌತ್ರಾದಿ ವೃದ್ಧಿ ಇರತಕ್ಕಂಥ ಸಾಧ್ಯತೆ, ಹಾಗೆ ಮನೆಯಲ್ಲಿ ಎಲ್ಲ ರೀತಿಯಲ್ಲಿ ಸಂತೋಷದ ವಾತಾವರಣ ಇರತಕ್ಕಂಥದ್ದು. ಮತ್ತು ಓದುವಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ವಿಶೇಷವಾಗಿ ಇವತ್ತಿನ ದಿವಸ ಅನುಕೂಲ ಇರತಕ್ಕಂಥದ್ದು. ಅಂದರೆ 10ನೇ ತರಗತಿಯಿಂದ ಮೇಲುಗಡೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಉತ್ತಮವಾದಂಥ ವಾತಾವರಣ ಸಿಗತಕ್ಕಂಥದ್ದು. ಹಾಗೆ ಆದಷ್ಟು ಭಗವಂತನ ಸ್ಮರಣೆ, ಶ್ಲೋಕ ಮಂತ್ರವನ್ನು ಪಠಿಸುವಂತಹ ಒಂದು ವಾತಾವರಣವೂ ಕೂಡ ಸಿಗತಕ್ಕಂಥ ಸಾಧ್ಯತೆ. ಆದರೆ ಇವತ್ತಿನ ದಿವಸ ಯಾವುದೋ ಒಂದು ವಸ್ತುಗಳು ಕಳೆದು ಹೋಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಆದಷ್ಟು ಜಾಗ್ರತೆಯಿಂದ ನಾವು ನಮ್ಮ ವಸ್ತುಗಳ ಮೇಲೆ ನಿಗಾವನ್ನು ಇಡತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಸ್ವಲ್ಪ ದೇಹಕ್ಕೆ ಪೆಟ್ಟಾಗತಕ್ಕಂಥ ಸಾಧ್ಯತೆ, ನಾವು ವಾಹನವನ್ನು ಚಲಿಸುವಾಗ ಅಥವಾ ಯಾವುದೇ ಕೆಲಸವನ್ನು ಮಾಡುವಾಗ ಜಾಗ್ರತೆಯಿಂದ ಕೆಲಸವನ್ನು ಮಾಡತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ರುದ್ರಾಭಿಷೇಕವನ್ನು ಮಾಡಿಸುವುದರಿಂದ ಎಲ್ಲ ರೀತಿಯ ಅನುಕೂಲವನ್ನು ಪಡೆಯಬಹುದು. ಇನ್ನು ಕುಂಭರಾಶಿ, ಇವತ್ತಿನ ದಿವಸ ನಾವು ಮನೆಯನ್ನು ಕಟ್ಟುವಂಥ ಆಲೋಚನೆ ಬರತಕ್ಕಂಥದ್ದು, ಹಾಗೆ ಕೆಲವೊಬ್ಬರಿಗೆ ಗೃಹ ಪ್ರವೇಶವನ್ನು ಮಾಡುವಂತಹ ಒಂದು ಆಲೋಚನೆ ಅಥವಾ ಯೋಗ ಬರತಕ್ಕಂಥ ಸಾಧ್ಯತೆ. ಆದರೆ ಕೃಷಿಕರಿಗೆ ಇವತ್ತಿನ ದಿವಸ ವಿಶೇಷವಾಗಿ
ಅನುಕೂಲ ಇರತಕ್ಕಂಥದ್ದು, ವಾತಾವರಣ ಇರಬಹುದು, ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಹಾಗೆ ನಮಗೆ ಕೆಲವೊಬ್ಬರಿಗೆ ನಾವು ಯಾವುದೋ ಒಂದು ದಾನ ಧರ್ಮವನ್ನು ಮಾಡುವಂತಹ ಸಾಧ್ಯತೆ ಅಥವಾ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಹೇಳುವಂಥ ಒಂದು ಒಳ್ಳೆಯ ರೀತಿಯಾದಂಥ ಪುಣ್ಯದ ಕೆಲಸವನ್ನು ಮಾಡುವಂಥ ಆಲೋಚನೆ ಬರತಕ್ಕಂಥದ್ದು. ಹಾಗೆ ಆದರೆ ನಮಗೆ ಸ್ವಲ್ಪ ಕೆಲವೊಬ್ಬರಿಗೆ ಹಿಂಸೆ ಕೊಡುವಂಥ ಪ್ರವೃತ್ತಿ, ಅಂದರೆ ನಾವು ಇನ್ನೊಬ್ಬರಿಗೆ ಸುಮ್ಮನೆ ಹಿಂಸೆ ಕೊಡಬೇಕು ಹೇಳುವಂಥದ್ದು ಬರತಕ್ಕಂಥದ್ದು. ಹಾಗಾಗಿ ಪಾಪಾಯ ಪರಪೀಡನಂ ಎಂಬಂತೆ ನಾವು ಯಾರಿಗೂ ಕೂಡ ಹಿಂಸೆಯನ್ನು ಕೊಡಲೇಬಾರದು. ಹಾಗಾಗಿ ಇನ್ನು ಸಹೋದರರಲ್ಲಿ ಅಥವಾ ಸಂಬಂಧಿಕರಲ್ಲಿ ಇವತ್ತಿನ ದಿವಸ ಕಲಹ ಆಗತಕ್ಕಂಥ ಸಾಧ್ಯತೆ. ಹಾಗಾಗಿ ದುರ್ಗಾ ಜಪವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಪಡೆಯಬಹುದು. ಇನ್ನು ಮೀನರಾಶಿ, ಅಣ್ಣ ತಮ್ಮಂದಿರು ಅಥವಾ ಸ್ನೇಹದಿಂದ ಇರತಕ್ಕಂಥದ್ದು, ಕುಟುಂಬದಲ್ಲಿ ಉತ್ತಮವಾದಂಥ ಬಾಂಧವ್ಯ ಇರತಕ್ಕಂಥದ್ದು. ಹಾಗೆ ಸೈನಿಕರಿಗೆ ಒಳ್ಳೆಯ ರೀತಿಯಾದಂಥ ವಾತಾವರಣ ಅಥವಾ ಎಲ್ಲ ಕಾಲಕ್ಕೆ ಸರಿಯಾಗಿ ಅವರಿಗೆ ಎಲ್ಲ ರೀತಿಯಲ್ಲಿ ಬಡ್ತಿ ಇರಬಹುದು, ಇದೆಲ್ಲ ಸಿಗತಕ್ಕಂಥದ್ದು. ಹಾಗೆ ಸ್ವಲ್ಪ ಬುದ್ಧಿ ಮಂಕ ಆಗತಕ್ಕಂಥ ಸಾಧ್ಯತೆ. ಹಾಗೆ ಒಂದು ಬೇರೆ ಬೇರೆ ರೀತಿಯಲ್ಲಿ ಯಾವುದೋ ಒಂದು ಕಾರ್ಯಕ್ಕೆ ನಾವು ಹೋಗ್ತಾ ಇದ್ದೇವೆ, ಆ ಒಂದು ಕಾರ್ಯದಲ್ಲಿ ವಿಘ್ನಗಳು ಅಥವಾ ಸಂಧಾನ ವಿಫಲಗಳು ಆಗತಕ್ಕಂಥ ಸಾಧ್ಯತೆ. ಹಾಗಾಗಿ ಇವತ್ತಿನ ದಿವಸ ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ನಾವು ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಪಡೆಯಬಹುದು. ವೀಕ್ಷಕರೇ, 12 ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಇನ್ನು ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಗುರುಗಳು ಯಾವ ವಿಷಯವನ್ನು ತಿಳಿಸ್ತಾರೆ ನೋಡೋಣ. ಗುರುಗಳೇ, ಇನ್ನು ನಾವು ಇವತ್ತಿನ ದಿವಸ ಪಿತೃಪಕ್ಷ ಬರ್ತಾ ಇದೆ. ಪಿತೃಪಕ್ಷದಲ್ಲಿ ನಾವು ಯಾವ ರೀತಿಯಲ್ಲಿ ಪಿತೃಗಳ ಪೂಜೆಯನ್ನು ಮಾಡತಕ್ಕಂಥದ್ದು ಅಥವಾ ಪಿತೃಗಳಿಗೆ ತರ್ಪಣವನ್ನು ನಾವು ಮಾಡತಕ್ಕಂಥದ್ದು, ಇದು ಬಹಳ ಮುಖ್ಯ. ಏಕೆಂದರೆ ನಮಗೆ 3 ರೀತಿಯಾದಂಥ ಯಜ್ಞ, 5 ರೀತಿಯಾದಂಥ ಯಜ್ಞಗಳು ಇರತಕ್ಕಂಥದ್ದು. ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ಬ್ರಹ್ಮಯಜ್ಞ ಎಂಬಂತೆ ನಾವು ದೇವತಾ ಕಾರ್ಯವನ್ನು ಮಾಡತಕ್ಕಂಥದ್ದು ದೇವಯಜ್ಞ. ಪಿತೃಗಳ ಕಾರ್ಯ ಅಂದರೆ ನಮಗೆ ಇವತ್ತಿನ ದಿವಸ ತರ್ಪಣವನ್ನು ಕೊಡತಕ್ಕಂಥದ್ದು ಅಥವಾ ಪಿತೃಪಕ್ಷದಲ್ಲಿ ಕೂಡ ತರ್ಪಣವನ್ನು ಕೊಡತಕ್ಕಂಥದ್ದು ಅಥವಾ ಪಿಂಡ ಪ್ರದಾನವನ್ನು ಮಾಡತಕ್ಕಂಥದ್ದು ಬಹಳ ಮುಖ್ಯ. ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ಅವರಿಗೆ ಪಿತೃಗಳಿಗೆ ಇದು ಯಾವುದೂ ಕೂಡ ಮಾಡಲಿಕ್ಕೆ ಆಗಲಿಲ್ಲ ಅಂತಾದರೆ ನಮಸ್ಕಾರವನ್ನು ಮಾಡುವಂಥದ್ದು ಅಥವಾ ಗೋಗ್ರಾಸವನ್ನು ಕೊಡತಕ್ಕಂಥದ್ದು ಬಹಳ ಶ್ರೇಷ್ಠ. ನಮಗೆ ಏನೋ ಇಲ್ಲಿ ಪಿತೃಗಳಿಗೆ ತರ್ಪಣ ಕೊಡಲಿಕ್ಕೆ ಆಗಲಿಲ್ಲ ಅಂತಾದರೆ, ಪಿಂಡ ಪ್ರದಾನ ಮಾಡಲಿಕ್ಕೆ ಆಗಲಿಲ್ಲ ಅಂತಾದರೆ ನಾವು ಹಸುವಿಗೆ ಗೋಗ್ರಾಸ, ಹುಲ್ಲು ಅಥವಾ ಹಿಂಡಿ ಅಥವಾ ಅದು ಏನು ತಿಂತದೆಯೋ ಅದನ್ನು ಕೊಡುವುದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಆ ಪಿತೃಗಳ ಕಾರ್ಯಕ್ರಮ ಅಥವಾ ಪಿತೃಗಳ ಪೂಜೆ ಮಾಡತಕ್ಕಂಥ ಫಲ ನಮಗೆ ಸಿಗುವಂಥದ್ದು. ವೀಕ್ಷಕರೇ, ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಗುರುಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಜೊತೆಗೆ ಪಂಚಾಂಗದ ವಿಚಾರಗಳನ್ನು, 12 ರಾಶಿಗಳ ಫಲಾನುಫಲಗಳನ್ನು ಕಾರ್ಯಕ್ರಮದಲ್ಲಿ ತಿಳಿದುಕೊಂಡಿದ್ದೇವೆ. ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ನಮಸ್ಕಾರ. ಲೋಕಾಃ ಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹಜ್ಜಾತಕಂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.